ಇವೆಲ್ಲದರ ಮಧ್ಯೆ ಸ್ವಾಮೀಜಿಯೊಬ್ಬರು ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತೇಳಿ ಘೋಷಣೆಯನ್ನ ಮಾಡಿದ್ದಾರೆ. ನೊಣವಿನಕೆರೆ ಕಾಡಸಿದ್ದೇಶ್ವರ ಮಠದ ಶ್ರೀಗಳ ಹೇಳಿಕೆ, ಸ್ವಾಮೀಜಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತ್ರಿಕೋಟಿ ಲಿಂಗ ಸ್ಥಾಪನೆಗೆ ಅನುದಾನವನ್ನು ಕಲ್ಪಿಸಿದ್ದಾರೆ ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಅವರಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಸಿಕ್ಕಿದೆ. ಆದಷ್ಟು ಬೇಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತೇಳಿ ಗದಗದ ಲಕ್ಷ್ಮೇಶ್ವರದಲ್ಲಿ ಸ್ವಾಮೀಜಿಯವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬಟ್ ಸ್ವಾಮೀಜಿಯವರು ಒಂದನ್ನು ಅರ್ಥ ಮಾಡ್ಕೋಬೇಕು, ಏನು ಅಂತ ಹೇಳಿದ್ರೆ, ವಿಧಾನಸೌಧಕ್ಕೆ ಶಾಸಕರನ್ನ ಕಳುಹಿಸುವಂಥದ್ದು ಸ್ವಾಮೀಜಿಗಳ ಕೆಲಸ ಅಲ್ಲ. ಅದು ಜನಸಾಮಾನ್ಯರ ಕೆಲಸ, ಮತದಾರರ ಕೆಲಸ. ಮತದಾರರು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅಂತೇಳಿ ಏನಾದರೂ ತೀರ್ಮಾನವನ್ನು ಕೈಗೊಂಡ್ರೆ ಖಂಡಿತ ಆಗೇ ಆಗ್ತಾರೆ. ಸ್ವಾಮೀಜಿಗಳಿಗೆ ಅವರ ಭಕ್ತರು ಪರಮೋಚ್ಚ ಹುದ್ದೆಗಳಲ್ಲಿ, ಸರ್ವಶ್ರೇಷ್ಠ ಹುದ್ದೆಗಳಲ್ಲಿ ಮೆರಿಬೇಕು, ಅಲ್ಲಿ ಕೂತ್ಕೋಬೇಕು ಅಂತೇಳಿ ಭಾವಿಸಿದರೆ, ಸ್ವಾಮೀಜಿಗಳು ಅವರ ಭಕ್ತರು ಈ ದೇಶದ, ಈ ರಾಜ್ಯದ ಪರಮೋಚ್ಚ ಅತ್ಯುನ್ನತ ಹುದ್ದೆಗಳಲ್ಲಿ ಕೂತ್ಕೋಬೇಕು ಅಂತೇಳಿ ಭಾವಿಸಿದರೆ ಸ್ವಾಮೀಜಿಗಳ ತಪ್ಪಲ್ಲ. ಆದರೆ ಮುಖ್ಯಮಂತ್ರಿಗಳನ್ನು ಮಾಡುವಂಥದ್ದು ಸ್ವಾಮೀಜಿಗಳಲ್ಲ. ಅನುದಾನವನ್ನು ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಸ್ವಾಮೀಜಿಯವರು ಹೇಳಿದ ತಕ್ಷಣ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ. ಕಾಂಗ್ರೆಸ್ನಲ್ಲಿ 135 ಜನ ಶಾಸಕರಿದ್ದಾರೆ. ಆ ಶಾಸಕರ ಬೆಂಬಲ ಅಗತ್ಯ. ಆ ಶಾಸಕರು ಸ್ವಾಮೀಜಿಗಳ ಮಾತು ಕೇಳಲ್ಲ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತಾರೆ ಹೇಳಿ, 7 ಬೇರೆ ನಾವು ಮಾಡೇ ಮಾಡ್ತೀವಿ. ನಾವು ಎಲ್ಲಿ ಇಲ್ಲ ಅನ್ನತಕ್ಕ ಪ್ರಜ್ಞೆನೇ ಇಲ್ಲ. ವೇದಿಕೆ ಪ್ರಾರಂಭ ಮಾಡ್ತೀವಿ, ಕಾಂಪೌಂಡ್ ಎಬ್ಬಿಸ್ತೀವಿ, ಲಿಂಗಾಗಿರೋ ಅವನ್ನ ಕರ್ಕೊಂಡ್ಬಂದು ನಿಂತು ಲಿಂಗಾಗಿಟ್ಟು ಅವನಿಗೆ ಸ್ವಾಮಿಯನ್ನು ನಾವು ಪ್ರೋತ್ಸಾಹಿಸ್ತಾ ಇದ್ದೀವಿ ಅಂತಕ್ಕಂಥ ಪರಮ ಪೂಜ್ಯರು ಕೂಡ ಅಷ್ಟೇ ಸಾಧನೆಯಲ್ಲಿ ಇರ್ತಕ್ಕಂಥ ಸನ್ನಿವೇಶ. ಎಲ್ಲರೂ ಏನ್ ಮಾಡ್ತೀರಿ ಅಂತಂದಾಗ ನಾವು ಹೇಳಿದ್ವಿ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತಾರೆ ಹೇಳಿ, 7 ಬೇರೆ ನಾವು ಮಾಡೇ ಮಾಡ್ತೀವಿ. ನಾವು ಎಲ್ಲಿ ಇಲ್ಲ ಅನ್ನತಕ್ಕ ಪ್ರಜ್ಞೆನೇ ಇಲ್ಲ. ವೇದಿಕೆ ಪ್ರಾರಂಭ ಮಾಡ್ತೀವಿ, ಕಾಂಪೌಂಡ್ ಎಬ್ಬಿಸ್ತೀವಿ, ಲಿಂಗಾಗಿರೋ ಅವನ್ನ ಕರ್ಕೊಂಡ್ಬಂದು ನಿಂತು ಲಿಂಗಾಗಿಟ್ಟು ಅವನಿಗೆ ಸ್ವಾಮಿಯನ್ನು ನಾವು ಪ್ರೋತ್ಸಾಹಿಸ್ತಾ ಇದ್ದೀವಿ ಅಂತಕ್ಕಂಥ ಪರಮ ಪೂಜ್ಯರು ಕೂಡ ಅಷ್ಟೇ ಸಾಧನೆಯಲ್ಲಿ ಇರ್ತಕ್ಕಂಥ ಸನ್ನಿವೇಶ. ಎಲ್ಲರೂ ಏನ್ ಮಾಡ್ತೀರಿ ಅಂತಂದಾಗ ನಾವು ಹೇಳಿದ್ವಿ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತಾರೆ. ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಮನೆಗೆ ಮಠಾಧೀಶರ ಒಂದು ದಂಡು ಹೋಗಿತ್ತು. ಆ ಮಠಾಧೀಶರಿಗೆ ಯಡಿಯೂರಪ್ಪನವರು ತಮ್ಮ ಭಕ್ತಿ ಕಾಣಿಕೆಯನ್ನು ಕೊಟ್ಟಿದ್ರು. ಆದರೆ ಆ ಮಠಾಧೀಶರು ಯಡಿಯೂರಪ್ಪನವರ ಮುಖ್ಯಮಂತ್ರಿಯ ಕುರ್ಚಿಯನ್ನು ಉಳಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಮುಖ್ಯಮಂತ್ರಿ ಮಾಡುವಂಥದ್ದು ಸ್ವಾಮೀಜಿಗಳ ಕೆಲಸ ಅಲ್ಲ. ಆದರೆ ಭಕ್ತ ಆಗಿರುವ ಕಾರಣಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂಥೇಳಿ ಸ್ವಾಮೀಜಿಯವರು ಹರಸಬಹುದು, ಪ್ರಾರ್ಥನೆಯನ್ನು ಮಾಡಬಹುದು ಅಷ್ಟೇ.